ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ವನಜ ಜಾಂಡದೊಳುಲ್ಲಖಿಳಚೇತನರು ಭುಂಜಿಪ ಚತುರ್ವಿಧ ಭೋಜನ ಪದಾರ್ಥದಿ ಚತುರ್ವಿಧ ರಸರೂಪ ತಾನಾಗೆ. ಮನಕ್ಕೆ ಬಂದುದನುಂಡುಣಿಸಿ ಸಂಹನಕ್ಕೆ ಉಪಚಯ ಕರಣಕಾನಂದ ಅನಿಮಿಷರಿಗಾತ್ಮ ಪ್ರದರ್ಶನ ಸುಖವನೇವ ಹರೇ. ಭೋಜನ ರಸ ವಿಭಾಗ ಸಂಧಿ. ಹಿಂದಿನದು ವ್ಯಾಪ್ತಿ ಸಂಧಿ. ನೋಡ್ರಿ ಅವರು ಎಷ್ಟು ಚೆನ್ನಾಗಿ ಸಂಧಿಗಳನ್ನು ವಿಭಾಗ ಸಹ ಮಾಡ್ತಾಯಿದ್ದಾರೆ. ಮೊದಲನೇದರಲ್ಲಿ ಮಂಗಳಾಚರಣೆ ಸಂಧಿಯಲ್ಲಿ ಏನು ಹೇಳಿದ್ರು? ಪರಮಾತ್ಮ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ. ವಾಯುದೇವರು ಜೀವೋತ್ತಮರು. ಉಳಿದ ಎಲ್ಲ ತತ್ವಾಭಿಮಾನಿ ದೇವತೆಗಳು ವಾಯುದೇವರು ಎಲ್ಲರೂ ಪರಮಾತ್ಮನ ಅಧೀನದಲ್ಲಿದ್ದಾರೆ ಅಂತ ಹೇಳಿ. ಪರಮಾತ್ಮ ಒಬ್ಬನೇ ಸರ್ವತಂತ್ರ, ಸ್ವತಂತ್ರ, ಸರ್ವಸ್ವಾಮಿ. ಗಾಬರಿ ಆಗಬೇಡ, ಅಂತಹ ಸ್ವಾಮಿ ನಂಗೆ ನೋಡ್ಕೋತಾನೇನು, ನಾನು ಕಾಣಿಸ್ತೀನಿ ನನಗೆ ಅಂದರೆ ಚಿಂತೆ ಮಾಡಬೇಡ. ಕರುಣಾ ಸಮುದ್ರ, ಸರ್ವರಲ್ಲಿಯೂ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಅಣುರೇಣು ತೃಣಕಾಷ್ಟಗಳಲ್ಲಿದ್ದಾನೆ. ನಿನ್ನಲ್ಲಿದ್ದು ನಿನ್ನನ್ನು ಹೇಗೆ ತಾಯಿ ತನ್ನ ಮಗುವಿಗೆ ಯಾವ ಸಮಯದಲ್ಲಿ ಏನು ಬೇಕು ಅಂತನ್ನುವುದನ್ನು ನೋಡ್ತಾಳೆಯೋ ಹಾಗೆ ಪರಮಾತ್ಮ, ಕರುಣಾ ಸಮುದ್ರನಾದ ಪರಮಾತ್ಮ ನಿನ್ನನ್ನು ನೋಡ್ತಾನೆ. ಇಂತಹ ಪರಮಾತ್ಮ ಮೂರನೇ ಸಂಧಿಯಲ್ಲಿ ಏನು ಹೇಳಿದ್ರು? ಸರ್ವತ್ರ ವ್ಯಾಪ್ತಿ ಸಂಧಿಯಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಆ ಪರಮಾತ್ಮ. ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರ, ನಿನ್ನ ಮನಸ್ಸು ಎಲ್ಲ ಕಡೆಗೂ ಅವನು ವ್ಯಾಪ್ತನಾಗಿದ್ದಾನೆ. ಕಣ ಕಣದಲ್ಲಿ ವ್ಯಾಪ್ತನಾಗಿದ್ದಾನೆ. ಒಳಗೆ ಹೊರಗೆ, ಬ್ರಹ್ಮಾಂಡದ ಒಳಗೆ, ಬ್ರಹ್ಮಾಂಡದ ಹೊರಗೆ, ಸರ್ವಜೀವರ ಒಳಗೆ, ಸರ್ವಜೀವರ ಹೊರಗೆ, ಆ ಸರ್ವಜೀವರ ಇಂದ್ರಿಯಗಳಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಮನಸ್ಸಿನಲ್ಲಿ ವ್ಯಾಪ್ತನಾಗಿದ್ದಾನೆ. ವ್ಯಾಪ್ತನಾಗಿದ್ದು ಆಯಾ ಜೀವರ ಅನಾದಿ ಕರ್ಮಕ್ಕನುಸಾರವಾಗಿ ಅವರಿಗೆ ಪರಮಾತ್ಮ ತಾನು ಆಯಾ ಕರ್ಮಗಳನ್ನು ಅವರಿಂದ ಮಾಡಿಸಿ ಆ ಫಲಗಳನ್ನು ಅವರಿಗೆ ಕೊಡ್ತಾಯಿದ್ದಾನೆ. ಅದಕ್ಕೆ 32ನೇ ಪದ್ಯದಲ್ಲಿ ಅದು ಹೇಳ್ತೀವಿ, ಎಲ್ಲರಲ್ಲೂ ತಾನಿಪ್ಪ, ಎಲ್ಲರಲ್ಲೂ ಅವನಿದ್ದಾನೆ. ತಾನಿಪ್ಪ ಅದರ ಶಬ್ದದ ಅರ್ಥ ಸ್ವತಂತ್ರನಾಗಿದ್ದಾನೆ. ತನ್ನೊಳಗೆ ಎಲ್ಲರನ್ನು ಇಟ್ಕೊಂಡಿದ್ದಾನೆ. ಅಪ್ರತಿಮಲ್ಲ, ಸರ್ವೋತ್ತಮನಾಗಿರುವಂತಹ, ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮ, ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮ ಜಗತ್ತಿನ ಆದಿಯಲ್ಲಿಯೂ ಇದ್ದಾನೆ, ಮಧ್ಯದಲ್ಲೂ ಇದ್ದಾನೆ, ಕೊನೆಗೂ ಅವನೇ ಇರೋನಿದ್ದಾನೆ. ಬಹುಗುಣಭರಿತ, ಸರ್ವವನ್ನು ಬಲ್ಲವನೂ ಆಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ. ಈ ಪರಮಾತ್ಮನ ಹೆಸರು ತೆಗೆದುಕೊಂಡರೆ ಸಾಕು, ದಾನವರು ಅಂದರೆ ದೈತ್ಯರು ಎದೆ ಬಡ್ಕೊಳ್ತಾರೆ. ಅಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಜಗನ್ನಾಥ ವಿಠ್ಠಲ ಮಗುವಿನ ಮಾತನ್ನು ಕೇಳಿ, ಪ್ರಹ್ಲಾದನ ಮಾತನ್ನು ಕೇಳಿ ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮ ಕಂಬದಿಂದಲೇ, ಭಕ್ತ ಹೇಳಿದ್ದಾನೆ ಕಂಬದಲ್ಲಿದ್ದಾನೆ ಅಂತ, ಆ ಮಾತನ್ನು ಸರಿ ಮಾಡುವುದಕ್ಕೋಸ್ಕರ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತುಂ ವ್ಯಾಪ್ತಿಂಚ ಭೂತೇಶ್ವ ಅಖಿಲೇಶು ಚಾತ್ಮನಃ ಹೇಳ್ತಾ ಇದ್ದಾರೆ. ಅದೃಶ್ಯತಾತ್ಯದ್ಭುತ ರೂಪ ಮದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಬ್ರಹ್ಮದೇವರ ಮಾತನ್ನು ನೋಡ್ರಿ, ನಿಜಭೃತ್ಯನಾಗಿರುವಂತಹ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಬ್ರಹ್ಮದೇವರು ಆ ಹಿರಣ್ಯಕಶಿಪಿಗೆ ವರ ಕೊಟ್ಟಿದ್ದಾರೆ. ಒಳಗೆ ಬೇಡ, ಹೊರಗೆ ಬೇಡ, ಮ್ಯಾಲೆ ಬೇಡ, ಕೆಳಗೆ ಬೇಡ, ಅದರಿಂದ ಬೇಡ, ಇದ್ರ ಅದೆಲ್ಲ ಸತ್ಯ ಮಾಡುವುದಕ್ಕೋಸ್ಕರ. ಮತ್ತು ನಿಜಭೃತ್ಯನಾಗಿರುತ್ತ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ, ಈ ಕಂಬದಲ್ಲಿದ್ದಾನೇನು ಅಂದರೆ ಅದನ್ನು ಸತ್ಯ ಮಾಡುವುದಕ್ಕೋಸ್ಕರ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ, ಅದೃಶ್ಯ ರೂಪದಿಂದ ಸರ್ವತ್ರ ಇರುವಂತಹ ಪರಮಾತ್ಮ ಅದ್ಭುತ ರೂಪದಿಂದ
ಈ ಕಡೆ ಮೃಗವೂ ಅಲ್ಲ, ಈ ಕಡೆ ಮನುಷ್ಯನೂ ಅಲ್ಲ. ಅಂತಹ ಅದ್ಭುತ ನರಸಿಂಹ ರೂಪದಿಂದ ಆ ಸಭಾ ಮಧ್ಯದಲ್ಲಿರುವ ಕಂಬದಿಂದ ಬಂದು ತನ್ನ ವ್ಯಾಪ್ತತ್ವವನ್ನು ಪರಮಾತ್ಮ ಜಗತ್ತಿಗೆ ತೋರಿಸಿದ್ದಾನೆ. ಆದ್ದರಿಂದ ಪರಮಾತ್ಮ ಸರ್ವತ್ರದಲ್ಲಿದ್ದಾನೆ. ನಿನ್ನ ಒಳಗೂ ಹೊರಗೂ ನಿನ್ನ ಮನಸ್ಸಿನಲ್ಲಿ ಸರ್ವತ್ರದಲ್ಲಿದ್ದಾನೆ. ಆದ್ದರಿಂದ ಇದು ನೆನಪಿಟ್ಟುಕೊಳ್ಬೇಕು. ಕರ್ತವ್ಯ ಕರ್ಮಗಳನ್ನು ಮಾಡುವಾಗ ಯಾರೂ ನೋಡ್ತಾ ಇಲ್ಲ, ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮ ನಿನ್ನ ಕರ್ತವ್ಯಕ್ಕೆ ಸಾಕ್ಷಿಯಾಗಿದ್ದಾನೆ. ಪ್ರತಿಯೊಂದು ಕರ್ತವ್ಯ ಅವನ ಪೂಜೆ ಅಂತ ಹೇಳಿ ಮಾಡಿ ಅವನಿಗೆ ಅರ್ಪಿಸು, ಸರ್ವಸಾಕ್ಷಿ ಅವನು ಅನ್ನುವುದನ್ನು ಹೇಳಿ ಈಗ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ. ವನಜ ಜಾಂಡದಳುಳ್ಳ ಅಖಿಳ ಚೇತನರು, ಈ ಬ್ರಹ್ಮಾಂಡದಲ್ಲಿರುವಂತಹ ಸರ್ವಚೇತನರು, ಒಂದು ಕ್ರಿಮಿಯಿಂದ ಹಿಡಿದುಕೊಂಡು ಮನುಷ್ಯರವರೆಗೆ ಎಲ್ಲ ಚೇತನರು ಉಣ್ಣುವಂತಹ ಚತುರವಿಧ ಭೋಜನ ಪದಾರ್ಥದಲ್ಲಿ 4 ವಿಧದ ಭೋಜನ ಪದಾರ್ಥಗಳಿವೆ. ಅವುಗಳಲ್ಲಿ ಪರಮಾತ್ಮ ತಾನು 4 ರೂಪದಿಂದ ಇದ್ದು, ತಾನಾಗಿ ಸ್ವತಂತ್ರನಾಗಿ ಇದ್ದು ಮನೆಗೆ ಬಂದುದನ್ನು ಉಂಡಣಿಸಿ, ಈ ಜೀವಕ್ಕೆ ಈ ಕಾಲಕ್ಕೆ ಇಷ್ಟು ಉಣಿಸಬೇಕು, ಈ ಜಾಗದಲ್ಲಿ ಉಣಿಸಬೇಕು, ಇದು ಪರಮಾತ್ಮನ ನಿಶ್ಚಯ, ನಿನ್ನದಲ್ಲ. ಎಲ್ಲ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ಕೂತಿರ್ತೀರಿ, ಪರಮಾತ್ಮ ಉಣಿಸ್ಬೇಕು ಅಂದ್ರೆ ಉಣಿಸ್ತಾನೆ. ಇಲ್ಲದೆ ಇದ್ದರೆ ಆ ಟೈಮಿಗೆ ಯಾರೋ ಮನೆಗೆ ಬರ್ತಾರೆ, ಅವರಿಗೆಲ್ಲ ಊಟಕ್ಕೆ ಹಾಕಿ ನೀವು ಅವಲಕ್ಕಿ ತಿಂದು ಕೊಡ್ಬೇಕಾಗ್ತದೆ. ಎಲ್ಲ ಅವನದಿಷ್ಟ. ಅದಕ್ಕೆ ಹೇಳಿ ಮನಕ್ಕೆ, ತನ್ನ ಮನಸ್ಸಿಗೆ ಅನುಗುಣವಾಗಿ, ಅಂದರೆ ನಮ್ಮ ಇದಕ್ಕೆ ಕರ್ತವ್ಯಕ್ಕೆ ಅನುಗುಣವಾಗಿ ಉಂಡು ಉಣಿಸಿ ಅಂತ ಹೇಳ್ತಾರೆ. ಬಿಂಬನಾಗಿ ತಾನು ಸ್ವೀಕಾರ ಮಾಡಿ ಪ್ರತಿಬಿಂಬರಾದ ಜೀವರಿಗೆ ಅದನ್ನು ಉಣಿಸಿ ಊಟ ಮಾಡುವುದರಿಂದ ಏನಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸಂಹನನಕ್ಕೆ ಉಪಚಯ, ದೇಹ ಬೆಳೆಯತ್ತೆ, ದೇಹಕ್ಕೆ ಬೇಕಲ್ಲ. ಉಪಚಯ ಅಂದರೆ ಬೆಳವಣಿಗೆಗೋಸ್ಕರ. ಆಮೇಲೆ ಕರಣಕ್ಕೆ ಆನಂದ, ಕರಣಗಳು ಅಂದರೆ ಇಂದ್ರಿಯಗಳಿಗೆ ಆನಂದ. ಕಣ್ಣಿಗೆ ನೋಡುವುದರಿಂದ ಆನಂದ, ಮೂಗಿಗೆ ಸುವಾಸನೆಯಿಂದ ಆನಂದ, ಹಾಗೆ ಜೀವಕ್ಕೆ ಆನಂದವನ್ನು ಕೊಡುವುದಕ್ಕೋಸ್ಕರ, ಕರಣಗಳಿಗೆ ಆನಂದ ಕೊಡುವುದಕ್ಕೋಸ್ಕರ ಅನಿಮಿಷರಿಗೆ ಆ ಭೋಜನ ಪದಾರ್ಥಗಳಲ್ಲಿಯೂ ನಮ್ಮ ಇಂದ್ರಿಯಗಳಲ್ಲಿಯೂ ಇರುವಂತಹ ದೇವತೆಗಳಿಗೆ ಆತ್ಮ ಪ್ರದರ್ಶನ ವೀವ ಸುಖವನೇವ ಹರೇ. ನೋಡ್ರಿ, ಅಲ್ಲಿರುವಂತಹ ತನ್ನ ರೂಪವನ್ನು ಆ ದೇವತೆಗಳಿಗೆ ತೋರಿಸ್ತಾ ಇದ್ದಾನೆ, ಅವರಿಗೆ ಆನಂದವನ್ನು ಕೊಡ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ನೋಡಿ. ನಾವು ಇವ್ಯಾವುದರ ಕಡೆ ಲಕ್ಷ್ಯ ಇಲ್ಲದೆ ಗಬ 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 ಉಣ್ತೇವೆ. ಊಟಕ್ಕೆ ಕೂತಾಗ ಮೌನವಾಗಿ ಉಣ್ರಿ ಅಂತ ಯಾಕೆ ಹೇಳಿದ್ರು ಅಂದರೆ ಇದೆಲ್ಲ ಚಿಂತನೆ ಮಾಡೋದಕ್ಕೋಸ್ಕರ ಹೇಳಿದ್ದಾರೆ. ಇವೆಲ್ಲ ಚಿಂತನೆ ಮಾಡು, ಆಮೇಲೆ ಊಟ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಪರಮಾತ್ಮ ನೈವೇದ್ಯ ಇಡ್ತೇವೆ, ಪರಮಾತ್ಮ ತಗೋತಾನೆ. ತನ್ನ ಸ್ವಾಚ್ಛ ರಸ ವಿಶೇಷವನ್ನು ಮಾತ್ರ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಜಡ ರಸ ಅವನಿಗೆ ಬೇಕಾಗಿಲ್ಲ. ಜ್ಞಾನಾನಂದಾತ್ಮಕ ಶರೀರನಾಗಿರುವಂತಹ ಪರಮಾತ್ಮನಿಗೆ ಇದು ಬೇಕಾಗಿಲ್ಲ ಅಂತ ಹೇಳಿ ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಅವರವರ ರಸವನ್ನು, ಅವರಿಗೆ ತೃಪ್ತಿಯನ್ನು ಕೊಟ್ಟು, ಈ ಜೀವನಿಗೂ ತೃಪ್ತಿಯನ್ನು ಕೊಟ್ಟು ಈ ಜೀವನ ಬೆಳವಣಿಗೆಯನ್ನು ಪರಮಾತ್ಮ ನೋಡ್ಕೋತಾ ಇದ್ದಾನೆ. ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ನೋಡಿ. 4 ಥರದ ಪದಾರ್ಥ ಅಂತ ಹೇಳಿದೆ. 4 ಥರ ತಿನ್ನೋದು. ಖಾದ್ಯ ಅಂದರೆ ಅಗೆದು ತಿನ್ನುವಂತಹ ಪದಾರ್ಥ, ಇದರಲ್ಲಿ ಪರಮಾತ್ಮ ವಾಸುದೇವ ರೂಪದಿಂದ ಇದ್ದಾನೆ. ಪೇಯ, ಲಿಕ್ವಿಡ್ ದ್ರವ ರೂಪದಿಂದಿರುವಂತಹ ಪದಾರ್ಥಗಳು, ಕುಡಿಯುವಂಥ ಪದಾರ್ಥಗಳು, ಇದರಲ್ಲಿ ಪರಮಾತ್ಮ ಸಂಕರ್ಷಣ ರೂಪದಿಂದಿದ್ದಾನೆ. ನೀರು ಕುಡಿಯುವಾಗ, ಪಾನಕ ಕುಡಿಯುವಾಗ, ಹಾಲನ್ನು ಕುಡಿಯುವಾಗ, ಸಾರನ್ನು ಕುಡಿಯುವಾಗ ಈ ಪರಮಾತ್ಮನ ರೂಪವನ್ನು ನೆನೆಸ್ಕೊಳ್ರಿ. ನಿಮಗೆ ಇಂಪಾರ್ಟೆಂಟ್ ನಾನು ಹೇಳಿಲ್ಲ, ಅದು ಹೇಳೋದು ಇಲ್ಲ ನಾನು ಶಬ್ದವನ್ನು. ಚೋಷ್ಯ ಅಂತಂದರೆ ಪಕ್ವವಾಗಿದೆ, ಅಗ್ನಿ ಮತ್ತು ನೀರಿನಿಂದ ನಾಲಿಗೆಯಿಂದ ಹೊರಳಿಸಿ ತಿನ್ನುವಂತಹ ಪದಾರ್ಥ, ಇದರಲ್ಲಿ ಪರಮಾತ್ಮ ಪ್ರದ್ಯುಮ್ನ ರೂಪದಿಂದಿದ್ದಾನೆ. ಲೇಹ್ಯ ಅಂದರೆ ನಾಲಿಗೆಗೆ ಸ್ಪರ್ಶ ಮಾಡಿ ಚಪ್ಪರಿಸಿ ಉಣ್ಣುವಂತಹ ಪದಾರ್ಥ. ಗೊಜ್ಜು, ಚಟ್ನಿ, ಇವುಗಳಲ್ಲಿ ಪರಮಾತ್ಮ ಅನಿರುದ್ಧ ರೂಪದಿಂದಿದ್ದಾನೆ.
ರುಚಿ. ರುಚಿ ಅಂದರೆ ಇಂಥ ರಸ ಅಂತ ಹೇಳಿ ಬರವಲ್ದು. ತುಂಬ ಚಂದದ್ರಿ. ಸಾರಿನಾಗ ನೋಡ್ರಿ, ಉಪ್ಪೂ ಇದೆ, ಹುಳಿನೂ ಇದೆ, ಖಾರನೂ ಇದೆ, ಒಂದು ಸ್ವಲ್ಪ ಬೆಲ್ಲನೂ ಹಾಕಿರ್ತಾರೆ ಕೆಲವು ಕಡೆ. ಸಿಹಿ ಇರೋದಿಲ್ಲ, ಆದರೆ ಸ್ವಲ್ಪ ಬೆಲ್ಲ ಇದೆ. ಇದೆಲ್ಲ ಇದೆ. ಇದೇ ಅಂತ ನಿರ್ಧಾರ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅಂತಹ ರಸಕ್ಕೆ ರುಚಿ ಅಂತ ಕರೀತಾ ಇದ್ದಾರೆ. ಪರಮಾತ್ಮ ಅಲ್ಲಿ ತಾನಿದ್ದಾನೆ, ರುಚಿ ಅನ್ನುವ ರೂಪದಿಂದ ಇದ್ದಾನೆ. ಭೋಜನ ಪದಾರ್ಥಗಳು ಒಂದು ನೆನಪಿಟ್ಕೊಳ್ರಿ, ಅನಿಷಿದ್ಧವಾದ ಭೋಜ್ಯ ವಸ್ತುಗಳು. ನಿನ್ನ ವರ್ಣ, ನಿನ್ನ ಆಶ್ರಮಕ್ಕೆ ಯಾವುದು ನಿಷಿದ್ಧ ಅಂದಿದ್ದಾರೆ ಅದನ್ನು ತಿನ್ನುವುದಲ್ಲ. ಅದನ್ನು ಪರಮಾತ್ಮನಿಗೆ ನಿವೇದನೆ ಮಾಡಿ ತಿಂತೀನಿ ಅಂದರೆ ಮಹಾಪಾಪ ಬರುತ್ತೆ. ನಿನ್ನ ವರ್ಣ ಆಶ್ರಮಕ್ಕನುಸಾರವಾಗಿ ಅನಿಷಿದ್ಧ ಅಲ್ಲದೇ ಇರುವಂತಹ ಭೋಜ್ಯ ವಸ್ತುಗಳಲ್ಲ, ಅವೇ ಭೋಜನ ಪದಾರ್ಥಗಳು. ನೋಡ್ರಿ, ಮನಕ್ಕೆ ಬಂದುದನು ಯಾವ ಯಾವ ಪದಾರ್ಥದಿಂದ ಈ ದೇಹಕ್ಕೆ, ದೇಹಗಳಿರುವಂಥ ಜೀವರಿಗೆ ಭೋಜನ ಮಾಡಿಸಬೇಕು, ತನ್ನ ಸಂಕಲ್ಪಕ್ಕನುಸಾರವಾಗಿಯೇ ಪರಮಾತ್ಮ ಉಣಿಸ್ತಾನೆ. ಅದಕ್ಕೆ ಹೇಳ್ತೀವಿ, ಖಾನೆ ಖಾನೆ ಪೇ ಲಿಖಾ ಹೈ, ದಾನೆ ದಾನೆ ಪೇ ಲಿಖಾ ಹೈ, ಖಾನೆ ವಾಲೆ ಕಾ ನಾಮ್. ಯಾರಿಗೆ ಎಷ್ಟು ಯಾವಾಗ ಉಣಿಸಬೇಕು ಅನ್ನೋದು ಪರಮಾತ್ಮ ನಿಶ್ಚಯ ಮಾಡಿದ್ದಾನೆ, ಅಷ್ಟೇ ಉಣಿಸ್ತಾನೆ. ಅದಕ್ಕಿಂತ ಹೆಚ್ಚು ಇಲ್ಲ, ಅದಕ್ಕಿಂತ ಕಡಿಮೆ ಇಲ್ಲ. ಇದನ್ನು ಈ ರೀತಿಯಾಗಿ ಪರಮಾತ್ಮ ಉಣಿಸ್ತಾ ಇದ್ದಾನೆ. ನೋಡಿರಿ, ಉಣಿಸಿ ಸಂಹನನಕ್ಕೆ ಅಂದರೆ ಈ ದೇಹಕ್ಕೆ ಉಪಚಯ ಪುಷ್ಟಿಯನ್ನು ಕೊಟ್ಟು ಬೆಳವಣಿಗೆಯನ್ನು ಮಾಡ್ತಾನೆ. ಒಂದು ಸಣ್ಣ ಕೂಸಿದೆ, ಅದು ದೊಡ್ಡದಾಗ್ತಾ ಇದೆ, ಬೆಳವಣಿಗೆಯನ್ನು ತಂದು ಕೊಡ್ತಾ ಇದ್ದಾರೆ. ಸಂಹನಕ್ಕೆ ಉಪಜಯ ಅಂದರೆ ದೇಹಕ್ಕೆ ಬೆಳವಣಿಗೆ, ಕರ್ಣಗಳಿಗೆ ಇಂದ್ರಿಯಗಳಿಗೆ ಆನಂದ, ಆ ಅಂತರದ ಇರುವಂತಹ ದೇವತೆಗಳಿಗೆ ಆತ್ಮ ಪ್ರದರ್ಶನ ಅಂತ ಹೇಳ್ತಾರೆ. ನೋಡಿರಿ, ಭೋಜನ ಪದಾರ್ಥದಲ್ಲಿಯೂ ಅವನಿದ್ದಾನೆ, ನಮ್ಮ ದೇಹದಲ್ಲಿಯೂ ಇದ್ದಾನೆ, ಇಂದ್ರಿಯಾಭಿಮಾನಿ ದೇವತೆಗಳಲ್ಲೂ ಇದ್ದಾನೆ. ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಅಲ್ಲಿರುವಂತಹ ತನ್ನ ರೂಪವನ್ನು ಅವರಿಗೆ ತೋರಿಸಿ ಅವರಿಗೆ ಆನಂದ ಕೊಡ್ತಾ ಇದ್ದಾರೆ. ಸುಖವನೀವರಿ, ಅಂತಹ ಸುಖವನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ನೋಡಿರಿ, ರಸಗಳು 6: ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು. ಉಪ್ಪಿನಲ್ಲಿ ನಿವೃತ್ತಿ ಇದ್ದಾನೆ, ಅಭಿಮಾನಿ ದೇವತೆ ನಿವೃತ್ತಿ. ಅಲ್ಲಿ ಪರಮಾತ್ಮ ತಾನು ಜನಾರ್ದನ ರೂಪದಿಂದ ಇದ್ದಾನೆ. ಹುಳಿಗೆ ಅಭಿಮಾನಿ ದೇವತೆ ಪಾರ್ವತಿ, ಅಲ್ಲಿ ಪರಮಾತ್ಮ ದಾಮೋದರ ರೂಪದಿಂದ ಇದ್ದಾನೆ. ಖಾರಕ್ಕೆ ಅಭಿಮಾನಿ ದಕ್ಷ ಪ್ರಜಾಪತಿ, ಅಲ್ಲಿ ಪರಮಾತ್ಮ ನರಸಿಂಹ ರೂಪದಿಂದ ಇದ್ದಾನೆ. ಖಾರದಲ್ಲಿ ನರಸಿಂಹ ರೂಪದಿಂದ ಇದ್ದಾನೆ. ಸಿಹಿ, ಅದಕ್ಕೆ ಅಭಿಮಾನಿ ದೇವತೆ ಇಂದ್ರ, ಅಲ್ಲಿ ಪರಮಾತ್ಮ ವಾಸುದೇವ ರೂಪದಿಂದಿದ್ದಾನೆ. ಪರಮಾತ್ಮನದು ಎಂತಹ ಸುವ್ಯವಸ್ಥಿತ ಕೆಲಸ ಅಂತಂದರೆ ನೋಡ್ರಿ, ಆ ಹೆಸರುಗಳೇ ಹೇಳ್ತಾ ಇವೆ ಏನು ಮಾಡ್ತಾ ಇದ್ದಾನೆ. ಕಹಿಗೆ ಯಮ, ಅಲ್ಲಿ ಪರಮಾತ್ಮ ಅನಿರುದ್ಧ ರೂಪದಿಂದಿದ್ದಾನೆ. ಇದರಲ್ಲೆಲ್ಲ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಇರ್ತಾ ಇದ್ದಾನೆ. ಒಗರು, ಅದಕ್ಕೆ ಭಾಗೀರಥಿ ದೇವಿ ಗಂಗಾದೇವಿ ಅಭಿಮಾನಿಯಾಗಿದ್ದಾಳೆ, ಅಲ್ಲಿ ಪರಮಾತ್ಮ ಹರಿರೂಪದಿಂದಿದ್ದಾನೆ. ನೋಡ್ರಿ, ಇನ್ನೊಂದು ಉಪ್ಪಿನಲ್ಲಿ ಉದಾನ ನಾಮಕ ವಾಯು ಜನಾರ್ದನ ರೂಪ. ಖಾರಕ್ಕೆ ಉಮಾ ಮತ್ತು ಶ್ಯಾಮಲ, ಅಲ್ಲಿ ಪರಮಾತ್ಮ ದಾಮೋದರ ರೂಪದಿಂದ ಇದ್ದಾನೆ. ಹುಳಿಗೆ ಭೂದೇವಿ ಸರಸ್ವತಿ ಅಭಿಮಾನಿಗಳಾಗಿದ್ದಾರೆ, ಅಲ್ಲಿ ಪರಮಾತ್ಮ ತಾನು ವಾಸುದೇವ ರೂಪದಿಂದ. ಸಿಹಿಗೆ ರಮಾ ಮತ್ತು ವಾಯು, ಅಲ್ಲಿ ಪರಮಾತ್ಮ ತಾನು ಅನಿರುದ್ಧ ರೂಪದಿಂದ. ಕಹಿಗೆ ಸೌಪರ್ಣಿ ಸೂರ್ಯ, ಅಲ್ಲಿ ಪರಮಾತ್ಮ ತಾನು ನರಸಿಂಹ ರೂಪದಿಂದ. ಒಗುರಿಗೆ ಸೌಪರ್ಣಿ ಮತ್ತು ಶಚಿದೇವಿ, ಅಲ್ಲಿ ಪರಮಾತ್ಮ ತಾನು ಹರಿರೂಪದಿಂದ. ಒಟ್ಟು ಎಲ್ಲ ಕಡೆಗೂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ, ಅಭಿಮಾನಿ ದೇವತೆಗಳ ಅಂತರ್ಗತನಾಗಿ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ತಾನಲ್ಲಿದ್ದು ಆ ರುಚಿಯ, ಆ ರಸದ ಇದನ್ನು ನಮಗೆ ಕೊಡ್ತಾ ಇದ್ದಾನೆ. ನಮ್ಮ ದೇಹವನ್ನು ಬೆಳೆಸ್ತಾ ಇದ್ದಾನೆ. ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ, ಈ 4 ರೂಪದಿಂದ ಪರಮಾತ್ಮ, ವಿಶ್ವನಾಮಕ ಪರಮಾತ್ಮ ಬಲಗಣ್ಣಿನ ತುದಿಯಲ್ಲಿ ಇದ್ದು ಸ್ಥೂಲ ಭುಕ್ ಅನ್ಸ್ಕೊತಾನೆ.
ಅಂದರೆ ಏನು ಸ್ಥೂಲ ನಾವೇನು ಊಟ ಮಾಡ್ತಾ ಇದ್ದೇವೆ ಆ ರಸವನ್ನೆಲ್ಲ ಪರಮಾತ್ಮ ನಮಗೆ ಕೊಟ್ಟು ತಾನು ಸ್ವೀಕಾರ ಮಾಡಿ ನಮಗೆ ಕೊಟ್ಟು ಈ ಸ್ಥೂಲ ದೇಹವನ್ನು ಬೆಳೆಸ್ತಾ ಇದ್ದಾನೆ. ತೈಜಸ ನಾಮಕ ಪರಮಾತ್ಮ ಪ್ರವಿವಿಕ್ತ ಭುಕ್ ಅನ್ಸ್ಕೋತಾ ಇದ್ದಾನೆ. ಅವನೇನು ಮಾಡ್ತಾನೆ ಅಂತಂದರೆ ನಿದ್ದೆಯನ್ನು ಕೊಟ್ಟು ಅಲ್ಲಿ ಸ್ವಪ್ನವನ್ನು ಕೊಟ್ಟು ಪ್ರವಿವ್ಯಕ್ತ ಭುಕ್ತ ಅಂತ ಹೇಳ್ತಾನೆ. ಆ ಸ್ವಪ್ನದಿಂದಲೂ ನಮಗೆ ಒಂದು ಆನಂದವನ್ನು ಕೊಡ್ತಾ ಇದ್ದಾನೆ ತೈಜಸ ನಾಮಕ ಪರಮಾತ್ಮ. ಪ್ರಾಜ್ಞನಾಮಕ ಪರಮಾತ್ಮ ಹೃದಯದಲ್ಲಿದ್ದುಕೊಂಡು ಆನಂದ ರಸವಿಶೇಷವಾದ ಆನಂದವನ್ನು ಕೊಡ್ತಾ ಇದ್ದಾನೆ. ತುರ್ಯನಾಮಕ ಪರಮಾತ್ಮ ಸ್ಥಾವಿಕ ಸ್ವರೂಪಾನಂದವನ್ನು ಸಾತ್ವಿಕ ಜೀವರಿಗೆ ಬ್ರಹ್ಮರಂಧ್ರದಲ್ಲಿದ್ದುಕೊಂಡು ಕೊಡ್ತಾ ಇದ್ದಾನೆ. ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ನೋಡಿ. ಆ ಪರಮಾತ್ಮನಿಗೆ ಒಂದು ನಮಸ್ಕಾರ ಮಾಡಲಿಕ್ಕೆ ನಾವು ಒಳ್ಳೆ ಇದು ಮಾಡ್ತಾಯಿದ್ವಿ. ಪ್ರತಿ ಕ್ಷಣಕ್ಕೂ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ ಪರಮಾತ್ಮ. ಪ್ರತಿ ಕ್ಷಣಕ್ಕೂ ರಸವಿಶೇಷ ವಿಭಾಗ ಕಾರ್ಯವನ್ನು ಹೇಳ್ತಾ ಇದ್ದಾರೆ. ಸ್ವಾಖ್ಯರಸ ಅಂತಂದರೆ ನಾವಿಟ್ಟ ನೈವೇದ್ಯವನ್ನು ಪರಮಾತ್ಮ ಏನು ತೊಗೊಳ್ಳೋದಿಲ್ಲ. ತೊಗೊಳ್ತಾ ಇದ್ದರೆ ಯಾರು ಅವ್ರ ಮುಂದೆ ಪಾತ್ರೆನೇ ಇಡ್ತಿರಲಿಲ್ಲ. ಪಾತ್ರೆ ಇಟ್ಟರು ಎಲ್ಲ ತಿಂದ್ಬಿಟ್ರು ನಾವೇನು ಮಾಡೋಣ? ಅದಕ್ಕೇನು ಮಾಡ್ತಾರೆ, ಒಂದು ತಟ್ಟೆಯಲ್ಲಿ ಎಲ್ಲ ಬಡಿಸಿ ಒಂದು ಅನ್ನದ್ದೊಂದು ಸಣ್ಣ ಗುಂಡಿ ಬೇರೆ ಮಾಡಿ ಅದರಲ್ಲಿ ಇಡ್ತಾಯಿದ್ದಾರೆ. ಪರಮಾತ್ಮ ಈ ಸ್ಥೂಲ ಇದನ್ನೇ ತೆಗೆದುಕೊಳ್ಳೋದೇ ಇಲ್ಲ. ಅದರಲ್ಲಿರುವಂಥ ತನ್ನ ಸ್ವಾಖ್ಯರಸ ಅಂದರೆ ಆ ಪದಾರ್ಥದಲ್ಲಿ ತನ್ನದೊಂದು ಸಚ್ಚಿದಾನಂದ ರೂಪ ಇದೆ, ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಸ್ವರಮಣತ್ವದ ಆಯಾ ರಸವಿಶೇಷಗಳ ಮತ್ತು ಪದಾರ್ಥಗತ ರುಚಿ ಪ್ರಾಚುರ್ಯ ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾಯಿದ್ದ. ಜಡರಸ ಅದು ಸ್ಥೂಲ ದೇಹಕ್ಕೆ ಬೇಕು, ಯಾಕೆ ಅಂದರೆ ದೇಹದ ಬೆಳವಣಿಗೆ ಆಗಬೇಕಾಗಿದೆ. ಆನಂದ ರಸ ಅದು ಇಂದ್ರಿಯಗಳಿಗೆ, ಭೋಜನ ದ್ವಾರ ಇಂದ್ರಿಯಗಳಿಗೆ ಆನಂದ ಆಗ್ತಾ ಇದೆ. ಆತ್ಮ ಪ್ರದರ್ಶನ ನೋಡ್ರಿ, ಅಲ್ಲಿರುವಂತಹ ತತ್ವಾಭಿಮಾನಿ ದೇವತೆಗಳಿಗೆ, ಆಯಾ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಆ ರಸವನ್ನು ತನ್ನ ದರ್ಶನವನ್ನು ಕೊಟ್ಟು ಅವರಿಗೆ ಆನಂದದ ಭಾಗ್ಯವನ್ನು ಕೊಡ್ತಾ ಇದ್ದಾನೆ. ಇದೆಲ್ಲ ನೆನೆಸ್ಕೊಂಡು ಊಟ ಮಾಡಿದರೆ ಆಗ ಆನಂದ, ದೇಹವನ್ನು ಬೆಳವಣಿಗೆ ಆಗುತ್ತೆ, ಎಲ್ಲ ಆಗುತ್ತೆ. ಇದೆಲ್ಲ ಮಾಡಿ ಉಣ್ಣುವವರಿಗೆ ಯಾವ ರೋಗಗಳೂ ಬರುವುದಿಲ್ಲ. ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆಯೇ ಇಲ್ಲ. ಇದೆಲ್ಲ ಸರಿಯಾಗಿ ತಿಳಿದುಕೊಂಡು ಊಟ ಮಾಡುವವರಿಗೆ ಡಾಕ್ಟ್ರ್ ಹತ್ರ ಹೋಗೋದೇ ಬೇಕಾಗಿಲ್ಲ. ಮತ್ತು ಹೇಳ್ತಾರೆ, ಮೊದಲು ದೇವರ ನೈವೇದ್ಯವನ್ನು ಮಾಡ್ತಾರೆ, ಆಮೇಲೆ ವಾಯುದೇವರಿಗೆ ನೈವೇದ್ಯವನ್ನು ತೋರಿಸ್ತಾರೆ, ಆಮೇಲೆ ವೈಶ್ವದೇವನ ಮಾಡ್ತಾರೆ. ವೈಶ್ವದೇವ ಆದಮೇಲೆ ಉಳಿದ ಎಲ್ಲರಿಗೂ ನೈವೇದ್ಯ, ಗುರುಗಳಿಗೆಲ್ಲ. ವೈಶ್ವದೇವ ಮಾಡುವ ಉದ್ದೇಶ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಥೂಲವಾದ ಸತ್ಪದಾರ್ಥಗಳನ್ನು ಪರಮಾತ್ಮ ಜೀವಾತ್ಮರ ಇಂದ್ರಿಯಗಳ ಮೂಲಕ ಭೋಗಿಸುವುದರಿಂದ ಅವನಿಗೆ ವೈಶ್ವ ಅಂತ ಹೆಸರು. ವೈಶ್ವ ಅಂದರೆ ನಾಶ ಹೊಂದದೇ ಇರುವಂತಹ 5 ದ್ವಾರಗಳಿಂದ ಕೂಡಿದೆ ಈ ಮಂಟಪ. ಆ ಮಂಟಪದಲ್ಲಿ ಪರಮಾತ್ಮ ತಾನು ಹೃದಯದಲ್ಲಿದ್ದಾನೆ ನೋಡ್ರಿ. ಇದ್ದು 11 ಅವಯವಗಳಿಂದ, ಇಂದ್ರಿಯಗಳಿಂದ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನಸ್ಸಿನಲ್ಲಿ ಅಲ್ಲಿದ್ದು ಪರಮಾತ್ಮ, ವೈಶ್ವನಾಮಕ ಪರಮಾತ್ಮ ಮಹಾಲಕ್ಷ್ಮೀ ದೇವಿಯನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದಾನಂತೆ. ಆ ವೈಶ್ವಾನರನ ಮಸ್ತಕದಲ್ಲಿ, ತಲೆಯಲ್ಲೇ ಸ್ವರ್ಗ ಇದೆಯಂತೆ. ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಪ್ರಾಣದಲ್ಲಿ ಪ್ರಾಣ ಇದ್ದಾನೆ, ಮುಖದಲ್ಲಿ ಆಹವನೀಯ ಅಗ್ನಿ, ಮನಸ್ಸಿನಲ್ಲಿ ದಕ್ಷಿಣಾಗ್ನಿ, ಹೃದಯದಲ್ಲಿ ಗಾರ್ಹಪತ್ಯ ಅಗ್ನಿ, ಆಮೇಲೆ ಉರುಸಿನಲ್ಲಿ, ರೋಮಗಳಲ್ಲಿ, ಮಧ್ಯದೇಹದಲ್ಲಿ, ಆಕಾಶ ಇತ್ಯಾದಿ, ನಾಭಿ ಇತ್ಯಾದಿ ಕೆಳಗದಲ್ಲಿ ಪರಮಾತ್ಮ ಹೀಗೆ ಎಲ್ಲ ಕಡೆಗೂ ಇದ್ದು, ಜಲ ಹಾಗೂ ಅಪಾನವಾಯು, ಪಾದಗಳಲ್ಲಿ ಪೃಥ್ವಿ, ಇವುಗಳಿಗೆ ಹೀಗೆ ಭಗವಂತ ಆಶ್ರಯವನ್ನು ಕೊಟ್ಟು ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ನಾನು ಕೊಟ್ಟಂತಹ ಅನ್ನವನ್ನು ತಾನು ಸ್ವೀಕಾರ ಮಾಡಿ ಆ ದೇವತೆಗಳಿಗೂ ಆನಂದ ಕೊಡ್ತಾ ಇದ್ದಾನೆ, ಜೀವರಿಗೂ ಆನಂದವನ್ನು ಕೊಡ್ತಾ ಇದ್ದಾನೆ. ನೈವೇದ್ಯದ ಅನ್ನವನ್ನು ಉಂಡವನಿಗೆ ಎಂದು ರೋಗ ರುಜಿನ ಏನು ಬರೋದಿಲ್ಲ. ಗಟ್ಟಿ ಮುಟ್ಟು ಚಂದ ಇರ್ತಾನೆ, ಮನಸ್ಸು ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಆಹಾರ ಮನಸ್ಸಿಗೆ ಕಾರಣ.
ನೀವು ಯಾವ ಥರದ ಆಹಾರ ತಗೋತೀರೋ ಅದು ಮನಸ್ಸಿಗೆ ಕಾರಣ ಆಗಿದೆ. ಶರಪಂಜರದ ಮೇಲೆ ಮಲಗಿಕೊಂಡಂತಹ ಭೀಷ್ಮಾಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ. ದ್ರೌಪದಿ ದೇವಿ ಅಲ್ಲೇ ಪಕ್ಕದಲ್ಲೇ ಇದ್ದಾಳೆ. ಅವಳು ನಕ್ಳತ್ತು. ಭೀಷ್ಮಾಚಾರ್ಯ ಅಂದಿರುತ್ತೆ, ಅಮ್ಮ ದ್ರೌಪದಿ ಏನಾದ್ರು ತಪ್ಪು ಹೇಳಿದ್ದೇನೇನಮ್ಮ, ಯಾಕೆ ದಕ್ತಾ ಇದೆಯಾ ಅಂದಾಗ ಅವಳು ಅಂತಾಳಂತೆ, ಇದೇ ಬುದ್ಧಿ ಆವಾಗೆಲ್ಲಿ ಹೋಗಿತ್ತು ಅಂತ ಕೇಳ್ತಾಳೆ. ತುಂಬಿದ ಸಭೆಯಲ್ಲಿ ದುಶ್ಯಾಸನ ಸೀರೆಯನ್ನು ಸೆಳಿತಾ ಇದ್ದಾನೆ. ಆವಾಗ ನಾನು ಎಲ್ಲರಿಗೂ ಕೇಳ್ತಾ ಇದ್ದೆ, ನೀವು ಮಾಡ್ತಾ ಇರೋದು ತಪ್ಪು ಅಂದಾಗ ಎಲ್ಲರೂ ನೀವೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ರಿ. ಅವನಿಗೆ ಹೇಳಿಕ್ಕೆ ಬರ್ತಿದ್ದಿಲ್ಲ ದುರ್ಯೋಧನನಿಗೆ, ದುಶ್ಯಾಸನ. ಆವಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಒಳ್ಳೆ ಪ್ರಶ್ನೆ ಕೇಳಿದೆಯಾ ದ್ರೌಪದಿ, ಆಗ ದುರ್ಯೋಧನನ ಅನ್ನ ತಿಂದಿದ್ದೆ, ಅದಕ್ಕೋಸ್ಕರ ನನ್ನ ಮನಸ್ಸು ಎಲ್ಲ ಕೆಟ್ಟೋಗ್ಬಿಟ್ಟಿತ್ತು. ದುಷ್ಟರ ಅನ್ನವನ್ನು ತಿನ್ನಬಾರದು, ಮನೆಯಲ್ಲಿ ಮಾಡಿಕೊಂಡು ದೇವರಿಗೆ ನಿವೇದನೆ ಮಾಡಿ ತಿನ್ನಿ. ಅದಕ್ಕೋಸ್ಕರ ಹೋಟೆಲ್ ಗೀಟೆಲ್ ಬೇಡ ಅಂತ ಹೇಳಿದ್ದು ಇದಕ್ಕೋಸ್ಕರ. ಅವನು ಮಾಡ್ತಾ ಇದ್ದಾನೆ, ಅವನು ನಮಗೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇಲ್ಲ, ತನಗೆ ದುಡ್ಡು ಬರಬೇಕಾಗಿದೆ, ಅದಕ್ಕೆ ಅವನು ಮಾಡ್ತಾ ಇದ್ದ. ಅವನ ಉದ್ದೇಶ ದುಡ್ಡು. ಆ ಅನ್ನ ತಿಂದರೆ ಏನು ಬುದ್ಧಿ ಬರುತ್ತೆ ನೋಡ್ರಿ. ಇಲ್ಲಿ ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ, ಆ ದುರ್ಯೋಧನನ ಅನ್ನ ತಿಂದಿದ್ದರಿಂದ ನನಗೆ ಅವಾಗ ಅಂಥ ಬುದ್ಧಿ ಇತ್ತು. ಯಾರು ಇವ್ರ ಹತ್ರ ಪರಶುರಾಮ ದೇವರ ಹತ್ರ ಅಷ್ಟೆಲ್ಲ ಅಭ್ಯಾಸ ಮಾಡಿ ಎಲ್ಲ ಮಾಡಿದಂತಹ ಅವರಿಗೆ ಬುದ್ಧಿ ಹಾಕಿ ದುಷ್ಟರ ಸಂಘದಿಂದ, ಆ ಅನ್ನದಿಂದ, ಅನ್ನ ಮನಸ್ಸಿಗೆ ಕಾರಣ ಅಂತ ಹೇಳಿದೆ. ಈಗ ಅರ್ಜುನ ಬಾಣದಿಂದ ಆ ಎಲ್ಲ ದುಷ್ಟ ರಕ್ತ ಎಲ್ಲ ಹೋಗ್ಬಿಟ್ಟಿದೆ. ಈಗ ನಾನು ಬುದ್ಧಿ ಶುದ್ಧವಾಗಿದೆ, ಅದರಿಂದ ಉಪದೇಶ ಮಾಡ್ತೀನಿ. ಇದ್ರ ಕಡೆ ಎಲ್ಲರೂ ಲಕ್ಷ್ಯ ಕೊಡಿ. ಅದರಿಂದ ಸಿಕ್ಕಲ್ಲಿ ನೈವೇದ್ಯ ಇರಲಾರ್ದೆ ಸಿಕ್ಕಲ್ಲಿ ತಿನ್ನುವುದಲ್ಲ, ಪರಮಾತ್ಮನಿಗೆ ಅರ್ಪಿಸಿಯೇ ತಿನ್ನಬೇಕು. ಯಾಕಂದರೆ ಅನ್ನ ಮನಸ್ಸಿಗೆ ಕಾರಣವಾಗಿದೆ, ಸೂಕ್ಷ್ಮ ರೂಪದಿಂದ ಮನಸ್ಸಿಗೆ ಕಾರಣವಾಗಿದೆ. ಮನಸ್ಸು ಶುದ್ಧವಾಗಿರಬೇಕಾದ್ರೆ ನೈವೇದ್ಯವನ್ನು ಉಣಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಭೋಜನ ರಸಿವಾದ ಮೊದಲನೇ ಇದೇ ಹೇಳ್ತಾ ಇದ್ದಾರೆ, ಶುದ್ಧವಾದ ಅನ್ನವನ್ನು ದೇವರಿಗೆ ಸಮರ್ಪಣೆ ಮಾಡಿ, ವೈಶ್ವದೇವ ಇತ್ಯಾದಿಗಳನ್ನು ಮಾಡಿ, ಗುರುಗಳಿಗೆ ನೈವೇದ್ಯವನ್ನು ಕೊಟ್ಟು, ಆಮೇಲೆ ಅದನ್ನು ಪರಮಾತ್ಮನ ಪ್ರಸಾದ ಅಂತ ಹೇಳಿ ಊಟ ಮಾಡಿ. ಊಟ ಮಾಡಬೇಡ ಅಂತ ಎಲ್ಲೂ ಹೇಳಿಲ್ಲ, ಯಾವ ಶಾಸ್ತ್ರದಲ್ಲೂ. ಉಪವಾಸ ಕೊಡು ಅಂತ ಹೇಳಲ್ಲ. ಏಕಾದಶಿ ಮಾಡಬೇಡ, ಉಳಿದ ದಿವಸ ಮಾಡ್ಕೋ ಹಾಗಂಥೇಳಿ ಏಕಾದಶಿ ಮಾಡಲಿಕ್ಕೆ ಹೋಗಬೇಡ್ರಿ. ಏಕಾದಶಿ ಮಾಡಬೇಡ, ನಿರ್ಜಲ ಉಪವಾಸ ಮಾಡು. ಉಳಿದ ದಿವಸ ಪರಮಾತ್ಮ ಕೊಟ್ಟದ್ದನ್ನು ಪರಮಾತ್ಮನಿಗೆ ಅರ್ಪಿಸಿ ಸಂತೋಷದಿಂದ ತಿನ್ನು ಅಂತ ಹೇಳ್ತಾ ಇದ್ದಾರೆ. ಅಗ್ನಿಗೆ ಹೇಳಿದೆ, ಮುಖದಲ್ಲಿ ಆಹವನೀಯ ಅಗ್ನಿ, ಊಟವನ್ನು ತೆಗೆದುಕೊಂಡು ಮುಖದಲ್ಲಿ ಹಾಕ್ತೀರಿ. ಈ ಮುಖದಲ್ಲಿ ಆಹವನೀಯ ಅಗ್ನಿ ಇದೆ. ಮನಸ್ಸು ಅದು ದಕ್ಷಿಣಾಗ್ನಿಗೆ ಆಧಾರ. ಹೃದಯ ಗಾರ್ಹಸ್ಪತ್ಯಾಗ್ನಿಗೆ ಆಧಾರ. ಎದೆ ಯಜ್ಞವೇದಿಕೆ, ಅಭಿಮಾನಿ ದೇವತೆ ಯಜ್ಞಕುಂಡಕ್ಕೆ ಇದು ಆಧಾರ. ರೋಮಗಳು, ದೇಹದಲ್ಲಿ ರೋಮಗಳಿವೆ, ಅದು ದರ್ಭ ಅಂತ ಅನ್ಸ್ಕೊಳ್ತಾ ಇದೆ. ಪಾದ ಮೇದಿನಿ ಭೂಮಿಗೆ ಅಂಟಿಕೊಂಡಿದೆ, ಅದು ಭೂಮಿಗೆ ಹೋಮಕುಂಡ ಇತ್ಯಾದಿಗಳು ಭೂಮಿ ಮೇಲಿಟ್ಟಿರ್ತೀರ ಅದು. ಈ ರೀತಿಯಾಗಿ ಪ್ರಥಮ ಆಹುತಿಯಿಂದ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ ನೀವೇನು ಕೊಡ್ತೀರಿ ಅಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಣಾಯ ಸ್ವಾಹ ಅಂದರೆ ಪ್ರಾಣ ಚಕ್ಷುಷ್ ಆದಿತ್ಯ ಸೂರ್ಯಾಂತರ್ಗತನಾಗಿ ಇರುವಂತಹ ಪರಮಾತ್ಮನಿಗೆ ಅದನ್ನು ಕೊಡ್ತಾ ಇದ್ದೀರಿ, ವೈಶ್ವಾನರ ರೂಪಿಯಾಗಿರುವಂತಹ ಪರಮಾತ್ಮನಿಗೆ. ಅಪಾನಾಯ ಸ್ವಾಹ ಎರಡನೇ ಆಹುತಿ ಶ್ರೋತ್ರಾಭಿಮಾನಿಯಾಗಿರುವಂತಹ ವ್ಯಾನಾಭಿಮಾನಿ ಚಂದ್ರನಿಗೆ. ಮೊದಲು ಸೂರ್ಯ ಆಯಿತು, ಆಮೇಲೆ ಚಂದ್ರ. ಅಪಾನಾಯ ಸ್ವಾಹ ಆಯಿತು.
ವ್ಯಾನಾಯ ಸ್ವಾಹ, ಅಪಾನಾಯ ಸ್ವಾಹ, ಪಶ್ಚಿಮ ದ್ವಾರದಲ್ಲಿರುವಂತಹ ವಾಗೇಂದ್ರಿಯ ಅಭಿಮಾನಿಯಾಗಿರುವಂತಹ, ಅಪಾನವಾಯುವ ಅಭಿಮಾನಿಯಾಗಿರುವಂತಹ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಪರಮಾತ್ಮನಿಗೆ ಅದನ್ನು ಕೊಡ್ತಾಯಿದ್ದೀರಿ ಅಗ್ನಿ ಅಂತರ್ಗತ. ಸಮಾನಾಯ ಸ್ವಾಹ, ಉತ್ತರ ದ್ವಾರ ಪಾಲಕನಾಗಿರುವಂತಹ ಸಮಾನವಾಯು. ಇದೆಲ್ಲ ಹೇಗಿದೆ ಅಂತಂದರೆ ಹೇಳುವಾಗ ಆಗಲ್ಲ. ನಾನು ಯಾವಾಗಲೂ ಅದಕ್ಕೆ ಬೋರಿವಲಿ ಮನೆಯಲ್ಲಿ ಒಂದು ಬೋರ್ಡ್ ಇಟ್ಕೊಂಡಿದ್ದೆ. ಆ ಬೋರ್ಡಿನಲ್ಲಿ ನೀಟಾಗಿ ನಾವು ಬರಿಬೇಕು, ನೀವು ಅದನ್ನು ಬರ್ಕೊಳ್ಬೇಕು. ಅದನ್ನೊಂದು 4 ದಿವಸ ಇದು ಮಾಡಿದ್ರೆ ತಾನೇ ಬಾಯ್ಹಾಟ ಆಗುತ್ತದೆ. ಒಂದು 4 ದಿವಸ ನೀವು ನೋಡ್ಕೊಂಡು ಮಾಡಿರಿ, ಆಮೇಲೆ ತಾನೇ ಗೊತ್ತಾಗುತ್ತೆ. ಉದಾನಾಯ ಸ್ವಾಹ ಅಂತ ಹೇಳ್ತಾ ಇದ್ದೇವೆ ಈ ರೀತಿಯಾಗಿ. ಆಮೇಲೆ ಕೊನೆಗೆ ಬ್ರಹ್ಮಣೇ ಸ್ವಾಹ, 5 ವಾಯುವಂತರ್ಗತನಾಗಿ ಬ್ರಹ್ಮಣೇ ಸ್ವಾಹ ಅಂತ ಕೊಡ್ತಾಯಿದ್ದೆ. ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾಯಿದ್ದ. ಭೋಜನ ಒಂದು ಯಜ್ಞ ಅಂತ ಹೇಳಿದ್ದಾನೆ. ಇನ್ನೊಬ್ಬರಿಗೆ ಊಟಕ್ಕೆ ಹಾಕೋದು, ನೀನು ಊಟ ಮಾಡೋದು ಯಜ್ಞ. ಅದಕ್ಕೋಸ್ಕರ ಎಲೆ ಕೆಳಗೆ ನೀವೇನು ಮಾಡ್ತೀರಿ, ಹಿಂಗೆ ನೀರಿನಿಂದ ಇದು ಮಾಡಿ ಇದು ಮಾಡ್ತೀರೋ ಇಲ್ಲ, ಅಲ್ಲಿ ಶ್ರೀಕಾರ ಎಲ್ಲ ಹಾಕಿ ಭೋಜನ ಯಜ್ಞಕುಂಡಕ್ಕೆ ಮಾಡ್ತೀರಾ ಇಲ್ಲ. ಮೊದಲು ಯಜ್ಞಕುಂಡಕ್ಕೆ ಇದು ಮಾಡೋಕ್ಕಿಂತ ಮೊದಲು ಅಲ್ಲಿ ಶ್ರೀಕಾರ ಬರೋದು, ಆಮೇಲೆ ಇತ್ತೆಲ್ಲ ಮಾಡ್ತೀರಿ. ಇದನ್ನು ಹಾಗೆ. ದೇಹವೇ ಯಜ್ಞಶಾಲೆ, ಭೋಜನಕ್ಕೆ ದೇಹವೇ ಯಜ್ಞಶಾಲೆ, ಬಾಯಿಯೇ ಯಜ್ಞಕುಂಡ, ಮುಖ ಆಹವನೀಯ ಅಗ್ನಿ, ಹೃದಯ ಗಾರ್ಹಪತ್ಯ ಅಗ್ನಿ, ನಾಭಿ ದಕ್ಷಿಣಾಗ್ನಿ, ಬಲಹೊಟ್ಟೆ ಸುರಭಿ ಅಗ್ನಿ, ಎಡಹೊಟ್ಟೆ ಸೋಮಾಗ್ನಿ. ಪ್ರಾಣಾಪಾನಾದಿಗಳು ಹೋತ, ಉದ್ಗಾತ, ಋತ್ವಿಕರು. 2 ಬಾಹುಗಳು ಸೃಕ್ಸುವ, 2 ಕೈಗಳು. ಊಟ ಮಾಡ್ತೀರಾ ಇಲ್ವ ಅಂತ ಸೃಕ್ಸುವ. ಭೋಜನ ದ್ರವ್ಯ ಅದೇ ಆಹುತಿ. ಯಜಮಾನ ಯಾರು? ಜೀವನೇ ಯಜಮಾನ. ಅವನ ಬುದ್ಧಿಯೇ ಅದಕ್ಕೆ ಹೆಂಡತಿ. ಗಂಡ ಹೆಂಡತಿ ಇಬ್ಬರು ಕೂತಿರ್ಬೇಕಲ್ಲ, ಬುದ್ಧಿಯೇ ಅವನ ಹೆಂಡತಿ. ತತ್ವಾಭಿಮಾನಿ ದೇವತೆಗಳು ಪರಮಾತ್ಮ, ಬ್ರಾಹ್ಮಣರು. ಅರಿಷಡ್ ವರ್ಗ, ಅಹಂ ನಾನು, ಅಹಂಕಾರ, ಮಮತೆ, ಇದೆಲ್ಲ ಯಜ್ಞ ಪಶು. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಮಧ್ಯೆ ಮಧ್ಯೆ ನೀರು ತಗೋತೀರಿ, ನೀವು ಕುಡಿತೀರಿ, ಅದೇ ಪರಿಶೇಚನ. ನೋಡ್ರಿ ಹೇಳ್ತಾ ಇದ್ದ. ಈ ರೀತಿಯಾಗಿ ಶರೀರವನ್ನು ಪುಷ್ಟೀಕರಿಸುವಂತಹ ಈ ಭೋಜನವನ್ನು ಪರಮಾತ್ಮ ಇದು ನಿನಗೇ ಅಂತ ಹೇಳಿಕೊಡ್ತಾರೆ. ಹೇಗೆ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸುವುದಕ್ಕೋಸ್ಕರ ಚೆಂದಾಗಿ ಅದನ್ನು ಕೂಡಿಸಿ ಎಲ್ಲ ಮಾಡಿ ಚೆಂದ ಊಟ ಮಾಡಿಸ್ತಾರೆ ಇಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅದಕ್ಕೇನು ಬೇಕು, ಯಾವುದು ಪುಷ್ಟಿಕರ, ಯಾವುದಿದು. ಹಾಗೆ ಪರಮಾತ್ಮ ತಾನು ಪಿತೃಗಳಲ್ಲಿದ್ದು ಆದಿತ್ಯ ಅಂತರ್ಗತನಾಗಿ ಆದಿತ್ಯ ನಾಮಕ ಪರಮಾತ್ಮ ಭೋಜನ ಮಾಡಿಸಿ ನಮಗೆ ಸಂತೋಷವನ್ನು ಕೊಡ್ತಾ ಇದ್ದಾನೆ. ಶ್ರೀಹರಿ ಪೂಜಾ ಅಂತ ತಿಳ್ಕೊ, ಇದೊಂದು ಯಜ್ಞ ಅಂತ ತಿಳಿದುಕೊಂಡು ವಾಯುದೇವರನ್ನು ಅಂತರ್ಗತನಾಗಿ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮಧ್ಯಾಹ್ನ ಊಟ ಮಾಡುವಾಗಲೂ, ಬೆಳಗ್ಗೆ ತಿಂಡಿ ತಿನ್ನುವಾಗ, ಮಧ್ಯಾಹ್ನ ಊಟ ಮಾಡುವಾಗ, ರಾತ್ರಿ ಊಟ ಮಾಡುವಾಗ ಈ ಪರಮಾತ್ಮನನ್ನು ನೆನೆಸಿ. ಭೋಜನ ಕೇವಲ ಸಂತೋಷಕ್ಕೆ, ಆತ್ಮರಕ್ಷಣೆಗಲ್ಲ, ತಂದೆ ತಾಯಿಗಳಲ್ಲಿರುವಂತಹ ನರಸಿಂಹರೂಪಿಯಾಗಿರುವಂತಹ ಪರಮಾತ್ಮನ ಪೂಜಾ ರೂಪ ಅಂತಿದೆ. ಆದ್ದರಿಂದ ಮಂತ್ರಗಳನ್ನು ನೀವು ಹೇಳ್ತಿರಲ್ಲ, ಋತಂ ಸತ್ಯಂ ಅಂತ ಹೇಳಿ ಏನು ಪರಿಶೇಚನೆ ಮಾಡ್ತೀರಿ, ಆ 2 ಮಂತ್ರಗಳನ್ನು ಹೇಳಿ ಪರಿಶೇಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಚಿತ್ರಾಯ ಸ್ವಾಹ, ಚಿತ್ರಗುಪ್ತಾಯ ಸ್ವಾಹ ಅಂತ ಮೊದಲು ಇಡ್ತೀರಿ. ಚಿತ್ರ ಮತ್ತು ಚಿತ್ರಗುಪ್ತರು ನಮ್ಮ ದೇಹದಲ್ಲಿದ್ದಾರೆ. ಯಮನ ಕಿಂಕರರು. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ದೊಡ್ಡ ಪುಸ್ತಕ ಇಟ್ಕೊಂಡು ಕೂತ್ಬಿಟ್ಟಾರೆ. ನಾನು ಮಾಡಿದ ಪ್ರತಿಯೊಂದು ಅಲ್ಲಿ ಬರಿತಾ ಇದ್ದಾರೆ. ನಾನು ಏನೇನು ಮಾಡ್ತೀನಿ ಎಲ್ಲ ಬರಿತಾ ಇದ್ದಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ಅದರಿಂದ ಚಿತ್ರಗುಪ್ತ, ಚಿತ್ರಾಯ ಸ್ವಾಹ, ಚಿತ್ರಗುಪ್ತಾಯ ಸ್ವಾಹ ಅಂತ ಹೇಳಿ ಮಾಡ್ತಾಯಿದ್ದೆ. ನೋಡಿರಿ, ನೀರಿನಿಂದ ಹಿಂಗೆ ಇದು ಮಾಡಿ ಊಟ ಮಾಡ್ತೀರಿ. ಯಾಕೆ ಅಂದರೆ ನೀರೇ ಪ್ರಾಣದೇವರಿಗೆ ವಸ್ತ್ರ ಅಂತ. ಅದಕ್ಕೆ ಜ್ಞಾನಿಗಳು ಊಟಕ್ಕೆ ಮೊದಲು
ಆಪೋಷಣ ತೆಗೆದುಕೊಳ್ಳಿ, ಊಟ ಆದಮೇಲೆ ಉತ್ತರ ಆಪೋಷಣ ತೆಗೆದುಕೊಳ್ತಾ ಇದ್ದಾರೆ. ಹೀಗೆ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಅದು ಪರಮಾತ್ಮನ ಇದೆ. ನಾವೀಗೇನೋ ಬ್ಲೈಂಡಾಗಿ ಮಾಡ್ತಾ ಇದ್ದೇವೆ, ತಿಳ್ಕೊಳ್ರಿ. ಅವಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿ ನಮಗೆ ಭಕ್ತಿನೂ ಬರ್ತದೆ, ಜೊತೆಗೆ ಪರಮಾತ್ಮನ ಸ್ಮರಣೆಯೂ ಆಗ್ತದೆ, ಜೊತೆಗೆ ಆರಾಮಾಗಿ ಆರೋಗ್ಯದಿಂದ ಇರ್ತೇವೆ. ನೋಡಿರಿ, ಮನೆಯಲ್ಲಿ ಊಟ ಮಾಡೋರು ಆರೋಗ್ಯದಿಂದ ಇದ್ದಾರೆ, ಎಂದೂ ಆಸ್ಪತ್ರೆಗೆ ಹೋಗೋದೇ ಇಲ್ಲ, ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆಯೇ ಇಲ್ಲ. ಅನುಭವಕ್ಕೆ ಬಂದಿದೆ ಎಲ್ಲರೂ. ಯಾರು ಹೆಚ್ಚು ಕಡಿಮೆ ಮಾಡ್ತಾರೆ ನೋಡ್ರಿ, ಅವನೇ ಹೋಗೋದು ಡಾಕ್ಟ್ರ್ ಕಡೆ. ಆದ್ದರಿಂದ ಪರಮಾತ್ಮ ನೋಡ್ರಿ, ಅವನಿಗೆ ಸ್ಥೂಲ ರಸ ಬೇಕೇ ಆಗಿಲ್ಲ, ಆದರೆ ನನಗೋಸ್ಕರ ಕರುಣಾ ಸಮುದ್ರನಾದ ಪರಮಾತ್ಮನ ನನಗೋಸ್ಕರ ಅದನ್ನು ಸ್ವೀಕಾರ ಮಾಡಿ ಅದರಲ್ಲಿರುವಂತಹ ಏನು ಕೆಟ್ಟದಿದೆ ನನ್ನ ದೇಹಕ್ಕೆ ಬೇಡ ಅದನ್ನು ಅದರ ರಸವನ್ನು ತೆಗೆದು ನನಗೆ ಪೋಷಕವಾಗಿರುವಂಥ ರಸವನ್ನು ಅಲ್ಲಿಟ್ಟು ನಿವೇದನ ಮಾಡಿದ್ರಿಂದ ಅದನ್ನು ತಾನು ಸ್ವೀಕಾರ ಮಾಡಿ ನಮಗೆ ಕೊಡ್ತಾ ಇದ್ದಾನೆ. ತನ್ನ ಸ್ವಾಕೆರಸ ಸ್ವೀಕಾರ ಮಾಡಿ ನಮಗೆ ಕೊಡ್ತಾ ಇದ್ದಾನೆ. ಆ ನೈವೇದ್ಯವನ್ನು ಉಂಡು ನಾವು ಆನಂದದಿಂದ ಇದ್ದೇವೆ. ಆದ್ದರಿಂದ ಪರಮಾತ್ಮನಿಗೆ ನಿವೇದಿಸಿ ಅದನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಭೋಜನ ರಸ ವಿಭಾಗ, ನೀನೇನು ಮಾಡ್ತಾ ಇದ್ದಿ ಭೋಜನ, ಅದನ್ನು ರಸವನ್ನು ಪರಮಾತ್ಮ ಯಾವ ರೀತಿ ವಿಭಾಗ ಮಾಡ್ತಾ ಇದ್ದಾನೆ, ಹೇಗೆ, ಏನು, ಎಂತ ಅನ್ನೋದನ್ನು ಹೇಳ್ತಾ ಮೊದಲು ಪರಮಾತ್ಮನಿಗೆ ಮೊದಲನೇ ಪದ್ಯದಲ್ಲೇ ಹೇಳ್ತಾ ಇದ್ದಾರೆ, ಪರಮಾತ್ಮನಿಗೆ ನಿವೇದನ ಮಾಡಿ ಅದನ್ನು ಸ್ವೀಕಾರ ಮಾಡಿ. ಪರಮಾತ್ಮನಿಗೆ ನಿವೇದನ ಮಾಡಬೇಕಾಗಿದ್ದರೆ ಯಾವುದು ನೋಡಬೇಕೋ ಇಲ್ಲ, ಯಾವುದು ಅವನಿಗೆ ನಿವೇದನ ಮಾಡಬೇಕು, ನನಗಿಷ್ಟ ಅಂತೇಳಿ ಮನಸ್ಸಿಗೆ ಬಂದದ್ದೆಲ್ಲ ನಿವೇದನೆ ಮಾಡಲಿಕ್ಕೆ ಹೋಗಬೇಡ್ರಿ. ನಿಷಿದ್ಧವಾದ ಒಂದು ಪದಾರ್ಥ ನಿವೇದನೆ ಇಲ್ಲ. ಅನಿಷಿದ್ಧವಾಗಿರುವಂಥ ನಿನ್ನ ವರ್ಣ ಆಶ್ರಮಕ್ಕೆ ಅನಿಷಿದ್ಧವಾಗಿರುವಂತಹ ಪದಾರ್ಥವನ್ನು ಪರಮಾತ್ಮನಿಗೆ ನಿವೇದನ ಮಾಡಿ ಅದನ್ನು ಉಣ್ಣು. ಪರಮಾತ್ಮ ಉಪವಾಸ ಇರು ಅಂತ ಹೇಳೇ ಇಲ್ಲ. ಏಕಾದಶಿ ಒಂದು ದಿವಸ ಉಪವಾಸ ಇರು, ಉಳಿದ ದಿವಸ ಚಂದ ತಿನ್ನು, ಹರಿಕೊಟ್ಟ ಕಾಲಕ್ಕೆ ಅನುಭವಿಸೋ. ದಾಸರು ಅದೇ ಹೇಳ್ತಾರೆ, ಹರಿಕೊಟ್ಟ ಕಾಲಕ್ಕೆ ಉಣ್ಣು, ಊಟ ಮಾಡಬೇಡ ಅಂತ ಹೇಳಲ್ಲ. ಎಲ್ಲರಿಗೂ ಊಟ ಮಾಡಿಸಿ ನೀನು ಊಟ ಮಾಡು, ಬೇಡ ಅಂದಿಲ್ಲ. ಆದರೆ ಅನಿಷಿದ್ಧವಾದ ವರ್ಣ ಆಶ್ರಮಕ್ಕೆ ಯೋಗ್ಯವಾದಂತಹ ಪದಾರ್ಥಗಳನ್ನು ಪರಮಾತ್ಮನಿಗೆ ನಿವೇದನ ಮಾಡಿ ಅದನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನದನ್ನು ನಾಳಿನ ದಿವಸ ನೋಡಿ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.